ಹೆಸರು ಚಲುವರಾಯಸ್ವಾಮಿ ಅಂತ. ನಾನು ಜೆ ಪಿ ನಗರ ನಿವಾಸಿನಿ. ನಾನು ಸಮಾಜ ಸೇವಕರು. ನಾನು ಹಿಂದುಳಿದ ವರ್ಗದಾಗೆ ಘಟಕದ ಉಪಾಧ್ಯಕ್ಷ ಆಗಿದ್ದೀನಿ. ನನಗೆ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಬಂದು ಬಾಡಿಗೆಗೆ ಕಣ್ಣೆ ಹೆಂಡ್ತಿ ಬಂದು ಬಾಡಿಗೆಗೆ ಅಂಗಡಿ ಕೇಳಿದ್ರು. ನಾನು ಇಲ್ಲ ನಿಮ್ಗೆ ವಯಸ್ಸಾಗಿದೆ ಬೇಡಮ್ಮ ಹೋಗಿ ಅಂತ ಹೇಳಿದೆ. ಅವ್ರ ಗಂಡ ಹೆಂಡ್ತಿ ಇಬ್ಬರು ಸೇರ್ಕೊಂಡು ಇಲ್ಲ ಸರ್ ನಮ್ಗೆ ಕೊಡಿ ಹಣ, ನಾನು ಜೀವನ ಮಾಡಬೇಕು ಅಂತ ಬಂದು ಕೇಳಿದ್ರು. ನಾನು 2 ದಿವಸ ಬಿಟ್ಟು ಬನ್ನಿ ಅಂದ್ಬಿಟ್ಟು ಕಳಿಸ್ದೆ. ಪುನಃ ಒಂದು ವಾರ ಬಿಟ್ಟು ಬಂದರು. ಇಲ್ಲ ಅಣ್ಣ ನಂಗೆ ಜೀವನ ಮಾಡಬೇಕು, ಒಂದು ಅವಕಾಶ ಮಾಡಿಕೊಡಿ, ನಾನು ವಯಸ್ಸಾದವ್ರಿಗೆ ಅಂತ ಕೇಳಿದ್ರು. ಆಯಿತು ಅಮ್ಮ ಅಂದ್ಬಿಟ್ಟು ನಾನು ಅವ್ರಿಗೆ ಅಂಗಡಿ ಕೊಟ್ಟೆ. ಅವರು ಒಂದು ವಾರ ನಂತರ ಅವರು ಅಡ್ವಾನ್ಸ್ ಕೊಟ್ಟರು. ಆಮೇಲೆ ಸರಿ ಅಂದ್ಬಿಟ್ಟು ನಡ್ಸ್ಕೊ ಹೋಗ್ತಾಯಿದ್ರು. ನಾನು ಸ್ಟಾರ್ಟಿಂಗ್ಲಿ ಹೇಳಿದೆ ನಿಮಗೆ ಮಿನಿಮಮ್ 11 ತಿಂಗಳು ಇರಲೇಬೇಕು, ಮಧ್ಯದಲ್ಲಿ ಖಾಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ವಾಪಸ್ ಕೊಡೋಲ್ಲ ಅಂತ ನಾನು 2 ತಿಂಗಳು ಬಿಟ್ಟು 2 ತಿಂಗಳದು ನಾನು ಇಟ್ಕೊಂಡೇ ಕೊಡೋದು ಅಂತ ಹೇಳಿದ್ದೆ ನಾನು. ಇಲ್ಲ ಅಣ್ಣ ನೀವು ದಯವಿಟ್ಟು ನೀವು ನಮ್ಗೆ ಅವಕಾಶ ಮಾಡಿಕೊಡಿ, ನಾನು ಖಾಲಿ ಮಾಡಲ್ಲ, ನಾನು ಜೀವನ ಮಾಡ್ಕೊ ಹೋಗ್ತೀನಿ, ನಾನು 4-5 ವರ್ಷ ಇರ್ತೀನಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಗಂಡ ಹೆಂಡ್ತಿ ಬಂದು. ಸರಿ ಆಯಿತು ಅಮ್ಮ ಹೋಗಿ ಅಂದ್ಬಿಟ್ಟು ಅವ್ರಿಗೆ ಸರ್ಗೆ ಹೇಳಿದೆ. ಆಯಿತು ಅಂದ್ಬಿಟ್ಟು ಅವರು ಒಂದು ವಾರ ಬಿಟ್ಟು ನನಗೆ ಅಡ್ವಾನ್ಸ್ ಕೊಟ್ಟರು. ಸರಿ ಓಪನ್ ಮಾಡ್ಕೊಂಡ್ರು, ಅವರ ವ್ಯಾಪಾರ ನಡೀತಿತ್ತು. ಆಮೇಲೆ ಒಂದು 6 ತಿಂಗಳು ಆಮೇಲೆ ನನಗೆ ಕೈ ನೋವು ಕಾಲು ನೋವು ನಂಗೆ ಆಯ್ತಲ್ಲ, ನಮಗೆ ದಯವಿಟ್ಟು ವಾಪಸ್ ಕೊಡಿ ಅಂತಂದರು. ನೋಡಿಯಮ್ಮ ಏನಾಯ್ತು ನಾನು ಹಿಡ್ಕೊಂಡೆ ಕೊಡೋದು ಕಣಮ್ಮ ಅಂತ ಹೇಳಿ ನಾನು 2 ತಿಂಗಳದ್ದು ಹಿಡ್ಕೊಂಡು ಅವ್ರಿಗೆ ಹಣನೂ ಸಂದಾಯ ಮಾಡಿರ್ತೀನಿ. ಮಾಡಿಬಿಟ್ಟು ನಾನು ಮಡಿಕೇರಿಗೆ ನನ್ನ ಕಣ್ಣು ಆಪ್ರೇಷನ್ಗೆ ಅಲ್ಲಿ ಹೋಗಿ ಚಿಕಿತ್ಸೆ ಪಡ್ಬೇಕಾದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ನಾನು ಅಲ್ಲಿಗೆ ಸ್ಟೇಷನಿಂದ ಫೋನ್ ಮಾಡಿದ್ರು, ಸರ್ ನನಗೆ ಹಿಂಗೆ ಕಣ್ಣು ಆಪ್ರೇಷನ್ ಆಗಿದೆ, ದಯವಿಟ್ಟು ನನಗೆ 20 ದಿವಸ ನಂತರ ನಾನು ಬರೋಕ್ಕಾಗೋದು, ಇಲ್ಲಾಂದರೆ ಮಳೆಯಲ್ಲೆಲ್ಲ ಬಂದು ಗಾಳೀಲಿ ಬಂದರೆ ಇನ್ಫೆಕ್ಷನ್ ಆಯಿತು ಅಂತ ಡಾಕ್ಟ್ರು ಹೇಳಿದರೆ, ದಯವಿಟ್ಟು ನನಗೆ 20 ದಿವಸ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಫೋನಲ್ಲಿ ಅವ್ರ ಮುಖಾಂತರ ಅವ್ರಿಗೆ AC ಅವ್ರಿಗೆ ಹೇಳಿದೆ. ಅವರಿಲ್ಲ ಬರಬೇಕು ಅಂತ ಅವರು ಹಿಂಸೆ ಕೊಟ್ಟರು. ಸರಿ ಸರ್ ಅಂದ್ಬಿಟ್ಟು ನಾನು ಒಂದು ದಿವಸ ಬಂದು ಅವ್ರಿಗೆ AC ಅವ್ರಿಗೆ ನಾನು ಹೇಳಿಕೆ ಹೋಗ್ಬಿಟ್ಟು ಹೋದೆ. ಪುನಃ ಶನಿವಾರ ಅವರು ಪುನಃ ಫೋನ್ ಮಾಡಿದ್ರು. ನಾನು ಮಲಗಿದ್ದೆ, ನನಗೆ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ನನಗೆ ಬರಬೇಕಂತ ಹೇಳಿದ್ರಂತೆ, ನನಗೆ ಗೊತ್ತಾಗಿಲ್ಲ, ನಾನು ಮಲಗಿದ್ದೆ. ಏಕಾಏಕಿ ಗರುಡ ಪೊಲೀಸರು ಬಂದರು, ನೀವು ಸ್ಟೇಷನ್ಗೆ ಈಗ ಬರಲೇಬೇಕು, ಇಲ್ಲಾಂದರೆ ನಾನು ಎತ್ತಾಕೊಂಡು ಹೋಗ್ತೀವಿ ಅಂತಂದರು. ಸರಿ ಸ್ವಾಮಿ ಬರ್ತೀನಿ ಅಂದ್ಬಿಟ್ಟು ಸ್ಟೇಷನ್ಗೆ ಹೋದೆ. ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಹೋದೆ ಸ್ಟೇಷನ್ಗೆ. 11 ಕಾಲ ಅಷ್ಟೊತ್ತಿಗೆ ಹೋದಾಗ ಅವರು AC ಹತ್ರ ವಿಚಾರ ತಿಳಿಸ್ತಾರೆ, ಸರ್ ಹಿಂಗೆ ಹೇಳಿದ್ದೀನಿ, ನೀವು ಆಣೆ ಮಾಡಿಸಿ ಸರ್, ಅವರು ದುಡ್ಡು ಕೊಟ್ಟಿಲ್ವ ಅಂತ ಆಣೆ ಮಾಡಿಸಿ ಸರ್ ಅಂತ ತಂದೆ. ಹಂಗಂತಿದ್ದಂಗೆ ಇನ್ಸ್ಪೆಕ್ಟ್ರು ಒಳಗಿಂದ ಬಂದಿದ್ದಾನೆ. ಏಕೆ ನನಗೆ ಸೂಳ ಮಗನೇ ಬೋಳಿ ಮಗನೇ ಕೊಟ್ಬಿಡೋ ದುಡ್ಡು ಅಂತ ಬೈದರು. ಸಾಹೇಬ್ರೆ ಆ ಥರ ಬೈಬೇಡಿ ನೀವು, ನಾನು ಕಳ್ಳ ಅಲ್ಲ, ದಯವಿಟ್ಟು ಆ ಥರ ಬೈಬೇಡಿ ನೀವು ಅಂತಂದೆ. ಹಂಗಂತಿದ್ದಂಗೆ ಸೂಳ ಮಗನೇ ಅಂತ ನನಗೆ ಮಕ್ಕಕ್ಕೆ ಹೊಡೆದ್ಬಿಟ್ರು. ಈ ಕಡೆ ಪೊಲೀಸು ರಮೇಶ್ ಅನ್ನೋರು ಈ ಕಡೆಗೂ ಹೊಡೆದ್ಬಿಟ್ರು. ಮಕ್ಕೆಲ್ಲ ಊದೋಗ್ಬಿಡ್ತು. ಇನ್ಸ್ಪೆಕ್ಟ್ರು ಅವರು ಮೊಯ್ದೀನ್ ಅಂತ ಅವರು ಇನ್ಸ್ಪೆಕ್ಟ್ರು, ಈ ಕಡೆ ರಮೇಶ್ ಅಂತ ಪೊಲೀಸ್ನವರು ನನಗೆ ಕಪ್ಪಲ್ಲಿ ಕೊಡ್ದುಬಿಟ್ರು. ಸರ್ ನಾನು ಕಣ್ಣು ಆಪ್ರೇಷನ್ ಆಗಿದೆ, ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಗೋಗರ್ದು ಬಿಡಲಿ, ನನಗೆ ಹೊಡೆದು ಕೂರಿಸಿದ್ರು. ಸೂಳ ಮಗನೇ ದುಡ್ಡೇನ ಕೊಡ್ದಿಲ್ಲ ಅಂದರೆ ನಿನಗೆ ಲೈಂಗಿಕ ಕಿರುಕುಳ ಕೇಸ್ ಮೇಲೆ ನಿಂಗೆ ಜೈಲಿಗೆ ಕಳಿಸ್ತೀನಿ ಅಂದ್ಬಿಟ್ಟು ನನಗೆ ರಾತ್ರಿ ಗಂಟ ಕೂರಿಸಿದ್ರು. ಈ ವಿಚಾರ ತಿಳ್ಕೊಂಡು ನನ್ನ ಸ್ನೇಹಿತರು ಯಾರೋ MLA ಅವರಿಗೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಆಗಿದೆ ಹಣ ಅಂತ ಹೇಳಿದ್ರ ಮೇಲೆ ಅವರು MLA ಅವರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರಂತೆ, ಏನಕ್ಕಪ್ಪ ಹಿಂಗೆ ನೀನು ದಬ್ಬಾಳಿಕೆ ಮಾಡ್ತಿದ್ಯಾ ಅಂತ. ಇಲ್ಲ ಸರ್ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ರಾತ್ರಿ ನನಗೆ 9:15 ಕಳಿಸ್ಕೊಟ್ರು. ನಾನು ಆಗ ಹೋಗಿ ಮೆಡಿಕಲ್ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಅವರು 2 ತಿಂಗಳದು ಇಟ್ಕೊಂಡು ಕೊಟ್ಟಿದ್ದೀನಿ, ದುಡ್ಡು ಸಂದೇಹ ಆಗಿದೆ. ಆಮೇಲೆ ಇಲ್ಲಿ ಇದು 3 ತಿಂಗಳು ಅಂತಲೂ ಸ್ಟೇಷನಲ್ಲಿ ಹೇಳಿಕೆ ಮಾಡಬೇಕಾದ್ರೆ 3 ತಿಂಗಳು ಅಂದ್ಬಿಟ್ಟು 15,000 ರೂಪಾಯಿ ಅಂತ ಬರ್ಸಿದ್ರು ಅಲ್ಲಿ. ಇಲ್ಲಾಂದರೆ ಈ ಕೇಸ್ ಹಂಗೆ ಮಡಗಿಡ್ತೀನಿ, ನಿನಗೆ ಜೈಲು ಕಳಿಸ್ತೀನಿ ಅಂತ ನನಗೆ ಧಮಕಿ ಹಾಕಿದ್ರು. ಬಹುಶಃ ಅವರು ಕುಡ್ದಿದ್ರು ಅನಿಸುತ್ತೆ, ನನಗೆ ಏಕಾಏಕಿ ದಾಳಿ ಮಾಡಿದಾಗ ಅವ್ರು ಕುಡ್ದಿದ್ರು ಅನಿಸುತ್ತೆ. ಅವರು ನನ್ನ ಮೇಲೆ ಏಕಾಏಕಿ ದಾಳಿ ಮಾಡಿದ್ರು. ಅವರು ನನಗೆ ರಕ್ಷಣೆಗೆ ಬೇಕು, ನನಗೆ DCP ಸಾಹೇಬ್ರ ಹತ್ರ ಹೋಗಿ ಇವತ್ತು ನಾನು ಸೋಮವಾರ DCP ಸಾಹೇಬ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ನಿನ್ನೆ ನನಗೆ ಜ್ವರ ಬಂದುಬಿಟ್ಟಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು DCP ಸಾಹೇಬ್ರ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಈಗ ನಾನು ಇಷ್ಟು ಆಗಿದೆ ನನಗೆ. ಇವತ್ತು ನ್ಯಾಯ ಕೊಡಿಸ್ಬೇಕು ನನಗೆ.